ಬಡವರಿಗೆ ನಿವೇಶನ ಕೊಡದ ಸರ್ಕಾರಕ್ಕೆ, ಬಡವರಿಗೆ ನಿವೇಶನ ಕೊಡದ ಸರ್ಕಾರಕ್ಕೆ, ಬಡವರ ಬದುಕು ಸರ್ವನಾಶ ಮಾಡಿದ ಸರ್ವೆ ಇಲಾಖೆಗೆ, ಮೂಲ ನಿವಾಸಿಗಳ ಮಹಾ ಒಕ್ಕೂಟದಿಂದ ಸರ್ವೆ ಇಲಾಖೆಯಿಂದ ಸರ್ವನಾಶವಾಗುತ್ತಿರುವ ಬಡವರಿಗೆ, ಸಣ್ಣ ಹಿಡುವಳಿದಾರರಿಗೆ, ಭೂಮಾಲೀಕರಿಗೆ, ವಸತಿಹೀನರಿಗೆ ಭೂಮಿ ನಿಗದಿಪಡಿಸಿ ಕೊಡದೆ ವಂಚಿಸುತ್ತಿರುವ ಸರ್ವೆ ಇಲಾಖೆಯ ವಿರುದ್ಧ ಇಲಾಖೆಯ ಕೇಂದ್ರ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿಗಣೇಶ್ ಶಂಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಿಡಿಎ ತುಂಬ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಭೂಮಿ ಉಳ್ಳವರ ಪಾಲಾಗುತ್ತಿದೆ, ಸೂರು ಇಲ್ಲದ ಬಡವರಿಗೆ ನಿವೇಶನ ನೀಡಲು ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಳೆದಿದ್ದಾರೆ. ಅನೇಕ ಸಲ ಹೋರಾಟ ನಡೆಸುತ್ತಾ ಬಂದಿದ್ದೇವೆ, ಆದರೆ ಯಾರೂ ಗಮನ ಹರಿಸುತ್ತಿಲ್ಲ. ಸರ್ವೆ ಇಲಾಖೆಯಲ್ಲಂತೂ ಸರ್ವೆ ಮಾಡಲು ಅಧಿಕಾರಿಗಳು ಬರುತ್ತಿಲ್ಲ. ಇಂತಹ ಧೋರಣೆ ಖಂಡಿಸಿ ಭೂ ಸರ್ವೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಎಂದು ಹೇಳಿದರು. ಸರ್ಕಾರ ಈ ಬಗ್ಗೆ ಇನ್ನೂ ಮನಸ್ಸು ಮಾಡದಿದ್ದರೆ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಅತ್ಯಂತ ಸಾಮಾಜಿಕ ಕಳಕಳಿಯ ಬೇಡಿಕೆಯನ್ನಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಈ ಅಧಿವೇಶನದಲ್ಲಿ ನೆತ್ತಿಗೊಂದು ಸೂರಿಗಾಗಿ ನೀವು ಮಾನ್ಯತೆ ಕೊಡಿ, ಒತ್ತು ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್. ನೆತ್ತಿಗೊಂದು ಸೂರು ಏನಕ್ಕಾಗಿ ಕೇಳ್ತಾ ಇದ್ದೀವಿ? ಕೇವಲ 20-30 ನಿವೇಶನ ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೇನಾದರೂ ನಾಚಿಕೆ ಇದ್ದರೆ ಅಥವಾ 71 ವರ್ಷದ ಈ ಸ್ವಾತಂತ್ರ್ಯಕ್ಕೆ ಏನಾದರೂ ಒಂದು ಅರ್ಥ ಇದೆ ಅಂದರೆ ನೀವು ಕಟ್ಕೊಳ್ಳೋ 20-30 ಬಾತ್ರೂಮ್ ಸೈಜು, ನೀವು ಕಟ್ಕೊಳ್ಳೋ 20-30 ಬಾತ್ರೂಮ್ ಸೈಜ್ನ ಬಡವ್ರಿಗೆ ಕೊಡ್ತಾ ಇದ್ದೀವಿ. ಇದನ್ನು ಅತ್ಯಂತ ನಾಚಿಕೆಯಿಂದ ಗೌರವದಿಂದ ಕೊಡಬೇಕಾಗಿತ್ತು. ಆದರೆ ಯಾವ ಸರ್ಕಾರನೂ ಇದ್ರ ಬಗ್ಗೆ ಸರಿಯಾದಂಥ ಕ್ರಮ ಜರುಗಿಸಿಲ್ಲ. ದೇವರಾಜ ಅರಸು ಅವರು ನೆತ್ತಿಗೊಂದು ಸೂರು ಕೊಡೋದ್ರ ಮೂಲಕ, ಭೂಮಿ ಕೊಡೋದ್ರ ಮೂಲಕ ಪ್ರಾರಂಭ ಮಾಡಿದ್ರು. ಬಂಗಾರಪ್ಪನವರು ಕೂಡ ಇದನ್ನು ಮುಂದುವರಿಸಿದ್ರು. ತದನಂತರ ರಾಮಕೃಷ್ಣ ಹೆಗಡೆ ಅವರು ಬಿಡಿಎಯಿಂದ 12,000 ನಿವೇಶನಗಳನ್ನು ಬಡವರಿಗೆ ಕೊಡ್ತಾಯಿದ್ರು. ಅದರಲ್ಲಿ ಏಪ್ರಿಲ್ 14ನೇ ತಾರೀಕು ವಿಧಾನಸೌಧ ಮುಂದೆ 4,000 ನಿವೇಶನಗಳನ್ನು ರಾಮಕೃಷ್ಣ ಹೆಗಡೆ ಅವರು ಕೊಟ್ಟಿದ್ದರು. ತದನಂತರ 8,000 ನಿವೇಶನಗಳನ್ನು ಆನಂತರ ಬಂದಂಥ ಯಾವ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಕ್ರಮ ಜರುಗಿಸಿದ ಕಾರಣಕ್ಕಾಗಿ ಬಡವರು ಇವತ್ತು ವಂಚಿತರಾಗಿದ್ದಾರೆ. ಇವತ್ತು ನೀವು ಬೆಂಗಳೂರು ಸುತ್ತೂ ಪೂರ್ವಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಪಶ್ಚಿಮಕ್ಕೆ ಎಲ್ಲ ಕಡೆನೂ ಬಿಡಿಎ ಡೆವಲಪ್ ಮಾಡಿದ್ರಿ. 1000 ಎಕರೆ ಡೆವಲಪ್ ಮಾಡಿದ್ರಿ. ಯಾರಿಗೆ ಕೊಟ್ಟಿದ್ರಿ? ಬಡವ್ರಿಗೆ ಕೊಟ್ಟಿದ್ದೀರಾ? ದಲಿತರಿಗೆ ಕೊಟ್ಟಿದ್ದೀರಾ? ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ? ಹೋಗ್ಲಿ ಪೊಲೀಸರಿಗೆ ಕೊಟ್ಟಿದ್ದೀರಾ? ಇಲ್ಲ ಸಾಮಾನ್ಯ ಪಿವನ್ಗಳಿಗೆ ಕೊಟ್ಟಿದ್ದೀರಾ? ಚರ್ಮ ಕಾರ್ಮಿಕರಿಗೆ ಕೊಟ್ಟಿದ್ದೀರಾ? ಕಸ ಗುಡ್ಸೋರಿಗೆ ಕೊಟ್ಟಿದ್ದೀರಾ? ಯಾರಿಗೆ ಕೊಟ್ಟಿದ್ದೀರಿ? ಕೊಟ್ಟಿದ್ದೀರಿ ಯಾರಿಗೆ? ಶ್ರೀಮಂತರಿಗೆ ಕೊಟ್ಟಿದ್ರಿ, IAS ಕೊಟ್ಟಿದ್ರಿ, IPS ಕೊಟ್ಟಿದ್ರಿ, ಕೇರಳದವ್ರಿಗೆ ಕೊಟ್ಟಿದ್ರಿ, ತಮಿಳ್ನಾಡವ್ರಿಗೆ ಕೊಟ್ಟಿದ್ರಿ, ಆಂಧ್ರದವ್ರಿಗೆ, ಎಲ್ಲರಿಗೂ ಕೊಟ್ಟಿದ್ರಿ. ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಬಿಡಿಎ ಬೆಂಗಳೂರಿನ ದೋಚುವ ಅಥಾರಿಟಿ ಆಗಬಾರ್ದು, ಬಿಡಿಎ ಬಡವರಿಗೆ ವಿರೋಧಿ ಆಗಬಾರ್ದು. ಹಾಗಾಗಿ ಈಗ ಆಲ್ರೆಡಿ ನಾವು ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ತಂಡದ ಮೂಲಕ 255 ನಿವೇಶನಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ, ಅಪ್ಲಿಕೇಶನ್ ಹಾಕಿದ್ದೀವಿ. ಅದು ಬೋರ್ಡ್ಗೆ ಹೋಗಿದೆ. ಬೋರ್ಡ್ಗೆ ಇಡೋ ಟೈಮ್ಗೆ ಬೋರ್ಡ್ ಚೇರ್ಮನ್ ವಿಶ್ವನಾಥ್ ಅವ್ರಿಗೂ ಮತ್ತು ಬೋರ್ಡ್ ಬಿಡಿಎ ಕಮಿಷನರ್ಗೂ ಜಗಳ. ಯಾರಿಗೆ ಏನು ಹೋಗಬೇಕು ಅನ್ನೋದು ಅವರು ಬೇರೆ ಜಗಳದಿಂದಾಗಿ ಇವ್ರು ಬಡವರದು ಕೆಲಸ ಕುಂಠಿತಗೊಂಡಿದೆ. ವಿಶೇಷವಾಗಿ ಈ ಬಿಡಿಎ CM ಅಂಡರಲ್ಲಿ ಇರ್ತದೆ. ಯಾವ CM ಬಂದ್ರೂ ಅವರೇ ಅಂಡರಲ್ಲಿ ಇಟ್ಕೋತಾರೆ, ಬಿಕಾಸ್ ಮೋರ್ ಪ್ರಾಫಿಟಬಲ್. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ಕಚೇರಿಗೆ, ವಿಧಾನಸೌಧಕ್ಕೆ ಪೊಲೀಸ್ ಹಾಕ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಬಿಡಿಎ ಕೂಡ ಪೊಲೀಸು, ಬಿಡಿಎ ಜೊತೆಗೆ ಜಡ್ ಸೆಕ್ಯೂರಿಟಿ. ಏನಕ್ಕಾಗಿ ಅಂದರೆ ಅಲ್ಲೇನೋ ಕಳ್ಳ ವ್ಯವಹಾರ ನಡೀತಾ ಇದೆ, ಅದಕ್ಕಾಗಿ ನೀವು ಪೊಲೀಸ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರಿ. ಸೊ ಇದರಿಂದಾಗಿ ಬಿಡಿಎ ಬಡವ್ರಿಗೆ ಕೂಡ ಬಾಗಿಲು ತೆಗಿಬೇಕು, ಅಲ್ಲಿ ಕೂಡ ನಿವೇಶನಗಳು ಕೊಡಬೇಕು. ವಿಶೇಷವಾಗಿ ಈ ಬಜೆಟಲ್ಲಿ ನಿವೇಶನಗಳು ಕೊಡಿ, ರಾಜ್ಯಾದ್ಯಂತ ಕೊಡಿ. ನೀವು ಕಳ್ಕೊಳ್ಳೋದೇನಿಲ್ಲ. ನೀವು ಕೊಡ್ತಾ ಇರೋದು ಕೇವಲ 20-30 ನಿವೇಶನ. ಅದನ್ನ ಬಡವ್ರಿಗೆ ಕೊಡಿ, ವೀಕರ್ ಸೆಕ್ಷನ್ ಕೊಡಿ, ಪಿವನ್ಗಳಿಗೆ ಕೊಡಿ, ಪೊಲೀಸರಿಗೆ ಕೊಡಿ. ಇವೆಲ್ಲರಿಗೂ ನೀವು ಆ ನಿವೇಶನಗಳನ್ನು ಕೊಡುವಂಥ ಸರ್ಕಾರ ಕ್ರಮ ಜರುಗಿಸ್ಬೇಕು ಅನ್ನೋದು ನಾನು ಒತ್ತಾಯ. ಜೊತೆಗೆ ಇವತ್ತು ಸರ್ವೆ ಇಲಾಖೆ ಇದಕ್ಕೆ ಏನಂತ ಕರಿಬೇಕಂತ ಅರ್ಥ ಇಲ್ಲ. ಆದರೆ ಸರ್ವೆ ಇಲಾಖೆಯನ್ನು ಆಧುನೀಕರಿಸಿದಂಥ ಒಬ್ಬ ವಿಜ್ಞಾನಿ, ಒಬ್ಬ ದಕ್ಷತೆ ಅಧಿಕಾರಿ,
ಮನುಷ್ಯ ಮೋದ್ಗಿಲ್ರವರು ಇದಕ್ಕೊಂದು ಭೂಮಿ ಹ್ಯಾಪ್ ಅಂತ ತರೋದ್ರ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಟ್ರೈ ಮಾಡಿದ್ರು. ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಎಷ್ಟೋ ಸಾರಿ. ಅವರು ರಾತ್ರಿ 11 ಗಂಟೆವರೆಗೂ ಇಲಾಖೆಯಲ್ಲಿದ್ದಾರೆ. ನಾವು ಹೋಗಿ ಅವ್ರ ಆಫೀಸಲ್ಲಿ ನೋಡಿದ್ದೀನಿ. ಅಂಥ ದಕ್ಷ ಅಧಿಕಾರಿಯನ್ನು ಕೇವಲ ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಗೊತ್ತಾ? ಯಾವನ ಪುಡಾರಿಗಳು ನೀತಿಗೆಟ್ಟರು ದುಡ್ಡು ಕೊಟ್ಟು ಎಲೆಕ್ಟ್ ಆಗುವಂಥ MLA ಬಂದು ಕುಂತಾಗ ಕಾಪಿ ಕೊಡಿಸಿಲ್ಲ ಅಂತ ಕಾರಣಕ್ಕಾಗಿ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ನೀವು ಟ್ರಾನ್ಸ್ಫರ್ ಮಾಡಿ ಆ ಇಲಾಖೆ ಇವತ್ತು ಒಂದು ಕುಟ್ಟಿಡ್ದೋಗಿದೆ, ಒಂದು ಪ್ಯಾರಲಿಸಿಸ್ ಆಗಿಬಿಟ್ಟಿದೆ. ಅದಕ್ಕೆ ಆ ಇಲಾಖೆಯಲ್ಲಿ ತ್ವರಿತಗತಿಯಾಗಿ ಜನರ ಸಮಸ್ಯೆ ಬಗೆಹರಿಸಲ್ಲ. ಅವರು ಫಸ್ಟ್ ಸರ್ವೆಗೆ ಹಾಕಿದ್ರೆ ಒಬ್ಬ ಪ್ರೈವೇಟ್ ಸರ್ವೇಯರ್ ಬರ್ತಾನೆ, ಅವನಿಗೆ 5,000. ಅದಾದಮೇಲೆ ಸೆಕೆಂಡ್ ಸರ್ವೇಯರ್ ಬರ್ತಾನೆ, ಅವನಿಗೆ 5,000. ಅವನಾದಮೇಲೆ ಗೌರ್ಮೆಂಟ್ ಸರ್ವೇಯರ್ ಬರ್ತಾರೆ, ಅವ್ರಿಗೆ ಕಾಸು. ಒಟ್ಟಾರೆ ಕಾಸು ಕೆಲಸ ಮಾತ್ರ ಆಗಲ್ಲ. ಅತ್ಯಂತ ದರೋಡೆ ಇಲಾಖೆ ಯಾವುದನ್ನ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಅದು ಸರ್ವೆ ಇಲಾಖೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಇವತ್ತು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿನಲ್ಲಿ, ಬೆಂಗಳೂರು ಜಿಲ್ಲಾಧಿಕಾರಿಗಳ ವ್ಯಾಪ್ತಿನಲ್ಲಿ KR ಪುರಂ ತಹಸೀಲ್ದಾರ್ ಆಫೀಸ್, ಆನೇಕಲ್ ತಹಸೀಲ್ದಾರ್ ಆಫೀಸ್, ಯಲಹಂಕ ತಹಸೀಲ್ದಾರ್ ಆಫೀಸ್, ಈ ಎಲ್ಲ 4 ತಹಸೀಲ್ದಾರ್ ಆಫೀಸ್ಗಳ ವ್ಯಾಪ್ತಿನಲ್ಲಿ 1,00,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಇದು ಅಧಿಕೃತವಾಗಿರ್ತಕ್ಕಂಥದ್ದು. ಇದನ್ನು ಸರ್ಕಾರ ಮುಚ್ಚಿಟ್ಟಿದ್ದಾರೆ, ಸರ್ಕಾರನೇ ಒಪ್ಕೊಂಡಿದ್ದಾರೆ. 1,00,000 ಎಕರೆ ಹೆಂಗೆ ಎನ್ಕ್ರೋಚ್ಮೆಂಟ್ ಆಯಿತು? ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು? ಬಡವರೇನಾದ್ರೂ ಈ ಥರ ಒಂದು ಧರಣಿ ಮಾಡಿದ್ರೆ ಪೊಲೀಸರು ಬಂದು ತಳ್ತಾರೆ. ಬಡವರೇನಾರ ಒಂದು ನಿವೇಶನ ಕೇಳಿದ್ರೆ, ಬಡವರೇನಾರ ಒಂದು ಅಕ್ರಮ ಸಕ್ರಮ ಗೌರ್ಮೆಂಟ್ ಜಾಗದಲ್ಲಿದ್ದರೆ ಇಮಿಡಿಯೇಟ್ ಧ್ವಂಸ ಮಾಡ್ತಾರೆ. ಪೊಲೀಸ್ ವ್ಯಾನ್ಗಳೇನು, BTS ಬಸ್ಗಳೇನು, CRP ಏನು ಎಲ್ಲನೂ ಮಾಡಿ ಅರೆಸ್ಟ್ ಮಾಡ್ತೀರಿ. ಅದು 1,00,000 ಎನ್ಕರೇಜ್ ಮಾಡೋರಲ್ಲ, ಆ ಬಿಲ್ಡರ್ಸ್ನ ಯಾಕೆ ಕೇಳ್ತಾಯಿಲ್ಲ, ಭೂಗಳನ್ನ ಯಾಕೆ ಕೇಳ್ತಾಯಿಲ್ಲ? ಇದು ಕರೋನಾ ಟೈಮಲ್ಲಿ ಕಚೇರಿಗಳಿಗೆ ಬರಬೇಡಿ ಅಂದರು. ಓಕೆ ಫೈನ್, ನಾವು ಹೋಗಿಲ್ಲ. ಬರ್ದಿದ್ರನ್ನ ಯಾರ್ಯಾರು ಹೋದ್ರು? ಅವಾಗೇನು ಪ್ಯಾನ್ ಹೊಡಿಲ್ವಾ, P1 ಇಲ್ವಾ, ನಿಮ್ಮ ಕಾರ್ ಹೊಡಿಲ್ವಾ, ನೀವು ಸಂಬಳ ತೊಗೊಂಡಿಲ್ವಾ? ಎಲ್ಲ ತೊಗೊಂಡಿದ್ರಿ. ಅದು ಯಾರು ಕೆಲಸ ಮಾಡಿದ್ರಿ? ಭೂಗಳರ ಕೆಲಸ ಮಾಡಿದ್ರಿ. ಅದಕ್ಕೆ 1,00,000 ಎಕರೆ ಎನ್ಕ್ರೋಚ್ಮೆಂಟ್ ಆಯಿತು. ಆ 1,00,000 ಎಕರೆನ ಸರ್ಕಾರದ ಭೂಮಿನ ಸರ್ಕಾರ ನಿಯಂತ್ರಿಸ್ಕೊಂಡಿಲ್ಲ, ಸರ್ಕಾರ ವಾಪಸ್ ತಗೊಂಡಿಲ್ಲ. ಇಂಥ ನೀತಿಗೆಟ್ಟ ಸರ್ಕಾರ, ಇಂಥ ಅದಕ್ಷ ಸರ್ಕಾರ, ಇಂಥ ಇನ್ಕೇಪಬಲ್ ಗೌರ್ಮೆಂಟ್ 73 ವರ್ಷಗಳ ಇತಿಹಾಸದಲ್ಲಿ ಬಂದೇ ಇಲ್ಲ. ಇದು ಇಂಥ ಒಂದು ವರ್ಸ್ಟ್ ಗೌರ್ಮೆಂಟ್ ಬಂದಿದ್ದರಿಂದಾಗಿ ಇವತ್ತು ಬಡವರಿಗೆ ನಿವೇಶನ ಸಿಗ್ತಾ ಇಲ್ಲ, ಬಡವರಿಗೆ ರಕ್ಷಣಾ ಸಿಗ್ತಾ ಇಲ್ಲ, ಬಡವರಿಗೆ ಲೋನ್ ಸಿಗ್ತಾ ಇಲ್ಲ, ಹೋರಾಟ ಮಾಡೋದು ಕಷ್ಟ ಆಗಿದೆ. ಅಂಥ ಪರಿಸ್ಥಿತಿ ತಂದಿಟ್ಟಿದ್ರೆ ನಾವು ಖಂಡಿಸ್ತೀವಿ. ಇಷ್ಟೆಲ್ಲ ಭೂ ಅಂತರ ಆಗಲಿಕ್ಕೆ ಕಾರಣ ಸಕಾಲದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆ ಅಳತೆ ಮಾಡಿಕೊಟ್ಟಿಲ್ಲ. ಅವ್ರು ಅಳತೆ ಮಾಡಿಕೊಟ್ಟಿದ್ರೆ ಕಂದಾಯ ಇಲಾಖೆ ಪ್ರೊಟೆಕ್ಟ್ ಮಾಡ್ಕೋತಾ ಇತ್ತು. ಅದು ಪ್ರೊಟೆಕ್ಟ್ ಆಗದೇ ಇರೋದಕ್ಕೆ ಪರೋಕ್ಷವಾಗಿ ಈ ಕಂದಾಯ ಇಲಾಖೆ, ಇವತ್ತು ಕಂದಾಯ ಇಲಾಖೆ ನಡೀತಾ ಇರೋದು ಡೆವಲಪರ್ಸಿಂದ, DC ಆಫೀಸ್ ನಡೀತಾ ಇರೋದು ಭೂಗಳರಿಂದ. ಇದರಿಂದಾಗಿ DC ಆಫೀಸ್ 1 ಕಿಲೋಮೀಟರ್ ಸುತ್ತು ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಆಟೋದಲ್ಲಿ ಹೋಗುತ್ತೆ, ಕೋಟ್ಯಾಂತರ ರೂಪಾಯಿ ಮಾರುತಿ ವ್ಯಾನಲ್ಲಿ ಹೋಗುತ್ತೆ, ಕೋಟ್ಯಾಂತರ ರೂಪಾಯಿ ಈ ಸ್ಕೂಟಿ ಗಾಡಿಗಳಲ್ಲಿ ಹೋಗ್ತದೆ. ಎಲ್ಲ ಕಡೆ ಈ ಗೌರ್ಮೆಂಟ್ ಸುತ್ತು ಇವತ್ತು ಸರ್ಕಾರ ಬಂದಿದ್ದರಿಂದಾಗಿ ಬಡವರ ಹತಾಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೂಲ ನಿವಾಸಿ ಮಹಾ ಒಕ್ಕೂಟದ ವತಿಯಿಂದ ಮತ್ತು ಇದರ ಸಂಘ ಸಂಸ್ಥೆಗಳಾದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಿಪಬ್ಲಿಕನ್ ಸೇನೆ, ಬೇರೆ ಎಲ್ಲ ಅಂಬೇಡ್ಕರ್ ಸಮಿತಿ ಮತ್ತು ಮೈನಾರಿಟಿ ಸೇನೆ ಎಲ್ಲ ಅಂಗಸಂಸ್ಥೆಗಳು ಸೇರಿ ಸಾಂಕೇತಿಕವಾಗಿ ನಾವು ಈ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಇವಾಗ ಸರ್ವೆ ಇಲಾಖೆ ಕಮಿಷನರ್ ಅವರಿಗೆ ನಾವು ಈಗ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.